ಸರೋಜಾದೇವಿ ಅಮ್ಮನವರ ಅಗಲಿಕೆ ಇಡೀ ರಾಷ್ಟ್ರದ ಚಿತ್ರರಂಗಕ್ಕೆ ನುಂಗಲಾರದ ತುತ್ತಾಗಿದೆ. ಈ ಒಂದು ಆಘಾತ ಬೆಳಿಗ್ಗೆ ಮೀಡಿಯಾ ನೋಡಿ ಬಹಳ ನೋವಾಯಿತು. ಅವರ ನಮ್ಮ ಒಡನಾಟ 25 ವರ್ಷಗಳಿಂದ ಇರತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಕೂಡ ಅವ್ರಿಗೆ ದೂರವಾಣಿ ಕರೆ ಮಾಡಿ ಹಿಂಗೆ ನಿಮ್ಮನ್ನು ನೋಡ್ಬೇಕು, ಮಾತಾಡಬೇಕು ಅಂತ ಹೇಳಿದಾಗ ಅವ್ರ ಮಗಳು ಡಾಕ್ಟರ್ ಇಂದು ಅವರು, ಸರ್ 1-2 ದಿನ ಬಿಟ್ಟು ಬನ್ನಿ, ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಮೊನ್ನೆನೇ ಬರಬೇಕಾಯ್ತು, ಅವ್ರು ಹೇಳಿದಕ್ಕೆ 2 ದಿನ ಬಿಟ್ಟು ಹೋಗೋಣ ಅಂತ ಹೇಳಿದ್ದೆ. ಬಟ್ ಇವತ್ತು ಈ ತರ ಒಂದು ಅಗಲಿಕೆ ಆಗಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಆಘಾತವಾಗಿದೆ. ಚಿತ್ರರಂಗದ ಒಂದು ಕಿರೀಟ ಮಣಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಭಾಷೆಗಳಲ್ಲಿ ಕೂಡ ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅಭಿನಯ ಮಾಡಿರತಕ್ಕಂಥ ಎಲ್ಲ ಸ್ಟಾರ್ಗಳ ಜೊತೆಯಲ್ಲಿ ಕೂಡ ಮಾಡಿರತಕ್ಕಂಥ ಕನ್ನಡ ಚಿತ್ರರಂಗದ ಒಬ್ರು ಕ್ಯಾಪ್ಟನ್ ಆಗಿ ಏನೇ ಸಮಸ್ಯೆ ಬರಲಿ ಅದನ್ನ ನಿಭಾಯಿಸುವಂತ ಶಕ್ತಿ, ಅವರ ಒಂದು ಈಶ್ವರ, ಅವರ ದೈವಿಕ ಒಂದು ಭಕ್ತಿ ಏನಿತ್ತು, ಇವತ್ತು ಕೂಡ ಸೋಮವಾರ ಬಹುಶಃ ಅವರ ಮನಸ್ಸು ಇಚ್ಛೆಯಂತೆ ಈಶ್ವರನ ಒಂದು ಆಶೀರ್ವಾದ ಅವ್ರಿಗಿತ್ತು. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಭಿಮಾನಿಗಳಿಗೆ ಮತ್ತೆ ಅವರ ಕುಟುಂಬ ಸದಸ್ಯರಿಗೆ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.